ನಾವು ಹೇಳ್ತಾ ಇದ್ವಿ ನಿಮಗೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಕೆಲವರು ನಾಚಾರ ಮಾಡೋಕ್ಕಂತಾನೆ ಬರ್ತಾರೆ, ಕೆಲವರು ಇಡೀ ಮೂಡನ್ನು ಸ್ಪಾಯ್ಲ್ ಮಾಡೋಕ್ಕಂತಾನೆ ಬರ್ತಾರೆ ಅಂತ. ಹಂಗೆ ಕೆಲವರೆಲ್ಲ ಕಿರಿಕ್ ತೆಗೆದಿರೋದು, ಫೈಟ್ ಮಾಡಿರೋದು ಕಂಡು ಬರ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಟೈಟ್ ಆಗಿ ಕಿರಿಕ್ ತೆಗೆದಂತಹ ವಿಚಾರ ಕೊನೆಗೆ ಜಗಳ ಬಿಡಿಸೋಕ್ಕೂ ಪೊಲೀಸರೇ ಬರಬೇಕಾಗಿ ಬಂತು. ಜಗಳ ಬಿಡಿಸಿದ್ರು ಕೂಡ ಗೆಳೆಯರ ಗುಂಪಿನೊಳಗೆ ಯಾವುದೋ ಸಣ್ಣ ವಿಚಾರ ಮನಸ್ಸಲ್ಲಿರುತ್ತೆ. ಎಣ್ಣೆ ಕುಡಿದಿದ್ದ ನಶೆಗೆ ಅವೆಲ್ಲ ಆಚೆ ಕಕ್ಕಿರ್ತಾರೆ. ಕಕ್ಕಿದ್ರ ಪರಿಣಾಮ ಏನು? ಹೀಟೆಡ್ ಆರ್ಗ್ಯುಮೆಂಟ್ಸು. ಕೆಲವರಿಗಂತೂ ಏನೇನಕ್ಕೆ ಜಗಳ ಆಡ್ತಿರ್ತೀವಿ ಅಂದರೆ ಮೈ ಮೇಲೆ ಪ್ರಜ್ಞೆ ಇರಲ್ಲ, ಸುಮ್ಮನೆ ಜೋರಾಗಿ ಕಿತ್ತಾಡ್ತಿರ್ತಾರೆ. ಏನಕ್ಕಪ್ಪ ಮಾಡ್ತಿದ್ರಿ ಅಂತ ಕೇಳಿದ್ರೆ ಏನೇನೋ ರೀಸನ್ಗಳನ್ನ ಕೊಡ್ತಾರೆ. ಸೊ ಪೊಲೀಸರಿಗೆ ಇದ್ದಂತಹ ತಲೆನೋವು ಮಣಿಪಾಲದಲ್ಲಿ ಹಿಂಗೆ ಕಾಣಿಸ್ತಾ ಇತ್ತು. ನಾನು ಹೇಳ್ತಾ ಇದ್ನಲ್ಲ, ಸಂಜೆ 7-8 ಗಂಟೆ ನಂತರನೇ ಇಡೀ ಉಡುಪಿ, ದಕ್ಷಿಣ ಕನ್ನಡ ಎಲ್ಲ ಸ್ತಬ್ಧ ಆಗಿಬಿಡುತ್ತೆ. ಸ್ವಲ್ಪ ಸಿಟಿಯಲ್ಲಿ 1-2 ರೋಡ್ ಬಿಟ್ಟರೆ ಇನ್ನೆಲ್ಲ ಕಡೆಗಳಲ್ಲಿ ಸ್ತಬ್ಧ. ಸೊ ಇದ್ದಂತಹ ಜನರನ್ನು ಅವ್ರವ್ರ ಮನೆಗೆ ಕಳಿಸ್ಬೇಕಾಗಿತ್ತು. ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಶಿರಸ ವಹಿಸಿ ನೆರವೇರಿಸಿದ್ದಾರೆ ಪೊಲೀಸರು.